ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಎಷ್ಟೋ ಜನ ಮಶ್ರೂಮ್ ಬಿರಿಯಾನಿ ವೆರೈಟಿ ಮನೇಲಿ ಮಾಡಿರ್ತೀರ. ಬಟ್ ಆದರೆ ಅಂಗಡಿಗೆ ಹೋಗಿ ತಿಂದರೆ, ಹೋಟ್ಲಿಗೆ ಹೋಗಿ ತಿಂದ್ರೇ ಟೇಸ್ಟ್ ಅದೇ ತುಂಬ ಸ್ಪೆಷಲ್ ಟೇಸ್ಟ್ ಅಂತೀರಲ್ಲ. ಇನ್ನು ಮುಂದೆ ಇದೇ ರೀತಿ ಮಾಡಿ ನೋಡ್ರಿ, ಮುಂದೆ ಹೋಟ್ಲಿಗೆ ಹೋಗಲ್ಲ. ಮನೇಲಿ ಮಶ್ರೂಮ್ ತಂದು ಇದೇ ರೀತಿ ಟ್ರೈ ಮಾಡ್ತೀರಾ ಮತ್ತು ಪದೇ ಪದೇ ಮಾಡ್ತೀರಾ. ಇವಾಗ ಈ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ಎಲ್ಲ ರೀತಿ ಮಶ್ರೂಮ್ ಒಂದು 2 ಟೈಪ್ಸ್ ಅಷ್ಟು ನಿಮ್ಮ ಮಶ್ರೂಮ್ ವೆರೈಟಿ ಸಿಗುತ್ತೆ. ನಾನು ತೊಗೊಂಡಿರೋದು ಬಂದು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ. ಯಾವ ರೀತಿ ಮಶ್ರೂಮ್ ತೊಗೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದು ಕ್ಲೀನ್ ಮಾಡಿದ ತಕ್ಷಣ ಒಂದು ಅಗಲವಾಗಿರೋ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನ್, ಚಕ್ಕೆ ಲವಂಗ ಹಾಕಿ, ಇವಾಗ ಚಿಕ್ಕ ಈರುಳ್ಳಿ, ಸಾಂಬಾರ್ ಆನಿಯನ್ ಅಂತಾರಲ್ಲ, ಆ ಆನಿಯನ್ ಹಾಕಿದ್ರೆ ತುಂಬ ಸ್ಪೈಸಿಯಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ನಿಮ್ಮ ಹತ್ರ ಇಲ್ಲಾಂದರೆ ಪರವಾಗಿಲ್ಲ, ನಾರ್ಮಲ್ ಆನಿಯನ್ನೇ ಹಾಕ್ಕೊಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ್ಮೇಲೆ ಇವಾಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ನಾವಿಲ್ಲಿ ರುಬ್ಕೊಬೇಕು. ಮೆಣಸೆಲ್ಲ ಚೆನ್ನಾಗಿ ಪೇಸ್ಟ್ ಆಗಬೇಕಲ್ಲ. ನೋಡಿ, ಈ ರೀತಿಗೆ ಪೇಸ್ಟ್ ಆದರೆ ಸಾಕು. ಇವಾಗ ಅದೇ ಪ್ಯಾನ್ಗೆ ಆಯಿಲ್ ಏನು ಹಾಕಬೇಡಿ, ಆಯಿಲ್ ಅದರಲ್ಲೇ ಇರುತ್ತೆ. 1 ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ, ಪುದೀನ, 3 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು. ಹಾಕಿ ಚೆನ್ನಾಗಿ ಇದು ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಹಾಕಿದ ತಕ್ಷಣ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ. ಇವಾಗ ನಾವು ಪಲಾವ್ ಮಾಡಬೇಕಲ್ಲ ಬಿರಿಯಾನಿ, ಈ ತಪ್ಪಲೆಗೆ ಇಲ್ಲ ಕುಕ್ಕರ್ಗೆ ನೀವು ತಗೊಬೋದು. ಹಾಕಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನ್ ಗಂಟ ನೀವು ತುಪ್ಪ ಹಾಕ್ಕೊಬೋದು. ಪಲಾವ್ ಸ್ಪೈಸಸ್ ನೀವೇನೇನು ಹಾಕ್ತೀರಾ, ಚಕ್ಕೆ ಲವಂಗ, ಸೋಂಪು, ಕಲುವ, ಸ್ಟಾರು, ಮೊಗ್ಗು, ಇದೆಲ್ಲ ಹಾಕ್ಕೊಂಡು ದೊಡ್ಡ ಸೈಜ್ ಈರುಳ್ಳಿ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇರೋದು 2.5 ಗ್ಲಾಸ್ ಅಕ್ಕಿಗೆ ಎಷ್ಟು ರೆಸಿಪಿಗಳು ಏನೇನು ಕ್ವಾಂಟಿಟಿಗಳು ಹಾಕಬೇಕಂತ ತೋರಿಸ್ತಾ ಇರೋದು. ನೀವು 1 ಗ್ಲಾಸ್ ಮಾಡೋಂಗಿದ್ರೆ ಇಲ್ಲ ಅಥವಾ 2 ಗ್ಲಾಸ್ ಮಾಡೋಂಗಿದ್ರೆ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿಗಳು ಕಮ್ಮಿ ಮಾಡಿಕೊಂಡು ನೀವು ಮಾಡ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಗೋಲ್ಡನ್ ಕಲರ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ರಾ ಸ್ಮೆಲ್ ಹೋಗೋ ಗಂಟ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೆನಪಿರಲಿ, ಟೊಮೆಟೊ ಜಾಸ್ತಿ ಹಾಕೋದು ಬೇಡ. ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1 ಹಾಕ್ಕೊಳ್ಳಿ, ಚಿಕ್ಕ ಸೈಜ್ ಟೊಮೆಟೊ ಇದ್ದರೆ 1-2 ಹಾಕ್ಕೊಳ್ಳಿ ಸಾಕು. ಟೊಮೆಟೊ ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಹಾಕ್ಕೊಂಬಿಟ್ಟು ಕಲ್ಲುಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಶ್ರೂಮ್ ಬೇಯೋದಕ್ಕೆ ಒಂದು 2-3 ನಿಮಿಷ ಸಾಕು, ಬೆಂದ್ಬಿಡುತ್ತೆ ಮಶ್ರೂಮು. ಟೊಮೆಟೊ ಬಂದು ಎಷ್ಟು ಸಮಯ ನಾವು ಬೇಯಿಸ್ತೀವೋ ಮಶ್ರೂಮ್ ಅಷ್ಟು ಬೇಯಿಸಿದ್ರೆ ಸರಿ. ನಾನು ಸ್ಪೈಸಸ್ ಹಾಕೋದು ಏನೇನು ತೋರಿಸೋದು ವೀಡಿಯೋ ಮಾಡೋದು ಮರ್ತೋದೆ. ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಗರಂ ಮಸಾಲ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ, ಚಿಕನ್ ಬಿರಿಯಾನಿ ಮಸಾಲ ಒಂದು 3 ಟೇಬಲ್ ಸ್ಪೂನ್ ನೀವು ಹಾಕ್ಕೊಬೇಕು. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಬಿರಿಯಾನಿ ಮಸಾಲ. ಇವಾಗ ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಒಂದು 2 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಯಾವ ರೀತಿ ಮಶ್ರೂಮ್ ಒಳಗಡೆಲ್ಲ ಸ್ಪೈಸಸ್ ಇಳಿಬೇಕಲ್ಲ, ಆದ್ದರಿಂದ ನೋಡಿ ಮಶ್ರೂಮ್ ಒಳಗೆ ಯಾವ ರೀತಿ ಸ್ಪೈಸಸ್ ಎಲ್ಲ ಇಳಿದಿದೆ ಅಂತ. ಇವಾಗ ಈರುಳ್ಳಿದು ಪೇಸ್ಟ್ ಫಸ್ಟೇ ಮಾಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕ್ಕೊಬೇಕು. ಚೆನ್ನಾಗಿ ಸ್ಮೆಲ್ಲು ಸ್ಪೈಸಸ್ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ನಾವಿಲ್ಲಿ ತಿರುಗಿ ಕೊಡಬೇಕು. ತಿರುಗಿ ಕೊಟ್ಟಿದ ತಕ್ಷಣ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ನಾವು ಮಸಾಲೆ ಪೇಸ್ಟ್ ಮಾಡಿದ್ದೀವಲ್ಲ, ಆ ಪೇಸ್ಟನ್ನು ಇದ್ರೊಳಗೆ ಹಾಕ್ಕೊಬೋದು. ಇದು ಧಾರಾಳವಾಗಿ ಒಂದು 5-6 ಜನ ತಿನ್ಬೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಗಳನ್ನ ನೀವು ಕಮ್ಮಿ ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೊಬೋದು. ಬರೀ ವಿಡಿಯೋ ಮಾಡೋದು ಮಾತ್ರ ಅಲ್ಲ, ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಚಿಕ್ಕ ಬೌಲಲ್ಲಿ ಆಗೋಷ್ಟು ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಮೊಸರು ಹುಳಿ ಬಂದಿರಬಾರ್ದು. ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇನ್ನೂ ಒಂದು 2 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಪೈಸಸ್ ಎಲ್ಲ ಎಣ್ಣೆ ಬಿಡೋ ಗಂಟ ಬೇಯಿಸ್ಕೊಂಡ್ರೆ ಸಾಕು. ಹಸಿ ಸ್ಮೆಲ್ ಏನು ಬರೋಲ್ಲ, ಯಾಕಂದರೆ ನಾವೆಲ್ಲ ಸ್ಪೈಸಸ್ಸು ಆಯಿಲಲ್ಲಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬೋದ್ರಿಂದ. ಚೆನ್ನಾಗಿ ಇವಾಗ ರೆಡಿಯಾಗಿದೆ ಮಸಾಲೆ. ಇವಾಗ ನಾವು ನೀರು ಹಾಕ್ಕೊಬೇಕು. ನಾನು 2.5 ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ 5 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ ಈ ಗ್ಲಾಸಲ್ಲಿ. ನೀವು 1 ಗ್ಲಾಸ್ ಹಾಕೋಂಗಿದ್ರೆ 2 ಗ್ಲಾಸ್ ನೀರು ಹಾಕ್ಕೊಬೋದು. ಇವಾಗ ನೀರು ಚೆನ್ನಾಗಿ ಮರಳಿ ಬಂದಿದೆ. ಸ್ಪೈಸಸ್ಸು, ಉಪ್ಪು, ಖಾರ ಎಲ್ಲ ನೋಡ್ಕೊಳ್ಳಿ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಅಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ನೆಂದಿದೆ. ಒಂದು 10-15 ನಿಮಿಷ ನೆಂದರೆ ಸಾಕು, ಅಕ್ಕಿ ಜಾಸ್ತಿ ನೆನೆಯೋದು ಬೇಕಾಗಿಲ್ಲ. ನೀರು ಚೆನ್ನಾಗಿ ಸೋಗಿಸ್ಕೊಂಡು ಅಕ್ಕಿ ಇದ್ರೊಳಗೆ ಹಾಕ್ಕೊಂಡು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದಾಗಿದ ತಕ್ಷಣ ಒಂದು ಸಲ ತಿರುವು ಕೊಟ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ
2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ದಮ್ ಕಟ್ಟಬೇಕು. ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಈ ಥರ ಕುಟ್ಟೋ ಕಲ್ಲಿದ್ರೆ ಇಕ್ಕೋಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಒಂದು 15 ನಿಮಿಷ ನಾನು ದಮ್ ಕಟ್ಟಿ ಇಳಿಸ್ತಾ ಇದ್ದೀನಿ. ನೋಡಿರಿ ಯಾವ ರೀತಿ ಬಂದಿದೆ ಅಂತ. ಮಸಾಲೆ ಕರೆಕ್ಟಾಗಿದೆ, ನೀರು ಕ್ವಾಂಟಿಟಿನೂ ಕರೆಕ್ಟಾಗಿದೆ, ತುಂಬ ಸ್ಪೈಸಿಯಾಗೂ ಇರಲ್ಲ, ತುಂಬ ಒಂಥರ ತಿಂದಿರೋ ಇರೋ ಥರನೂ ಇರಲ್ಲ. ಹೋಟ್ಲಲ್ಲಿ ಹೆಂಗೆ ಸಿಗುತ್ತೋ ಮೀಡಿಯಮ್ ಖಾರದಲ್ಲಿ ಅಷ್ಟು ಖಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಖಾರ ಸ್ವಲ್ಪ ಕಮ್ಮಿ ಅಂದರೆ ನೀವು ನೋಡಿಕೊಂಡು ಖಾರ ಹಾಕ್ಕೊಬೋದು. ನೋಡಿರಿ ಮಶ್ರೂಮ್ ಯಾವ ಥರ ಬೆಂದಿದೆ, ಅನ್ನ ಯಾವ ಥರ ಬೆಂದಿದೆ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.